ನಾನು ಒಬ್ಬ ಶಿಕ್ಷಣ ಸಚಿವನಾಗಿ ಒಳ್ಳೆ ವಿದ್ಯಾಭ್ಯಾಸವನ್ನು ಕೊಡಬೇಕಾಗ್ತದೆ. ಮನೆ ಸಿದ್ದರಾಮಯ್ಯ ಅವರು ಫಸ್ಟೇ ನನಗೆ ಹೇಳಿದರು, ದಿಸ್ ಇಸ್ ದ ಮೋಸ್ಟ್ ಡಿಫಿಕಲ್ಟ್ portfolio department, and because one of the biggest, I spend about 10% of ನಮ್ಮ ಬಜೆಟ್, about 47,000 crores we spend. ನನ್ನ ಇಲಾಖೆಯಲ್ಲಿ ಭಾಳ ದೊಡ್ಡ ಸಮಸ್ಯೆ ಇನ್ನೂ ಇದೆ, ಇಲ್ಲ ಅಂತ ಹೇಳಲ್ಲ, ಬಟ್ ಒಂದು ಸುಧಾರಣೆಯನ್ನು ನಮ್ಮ ಇಲಾಖೆಯಲ್ಲಿ ಒಂದು ಕಾನ್ಫಿಡೆನ್ಸ್ನ ತಂದಿದ್ದೀವಿ. ಅದರಲ್ಲೂ ವಿಶೇಷವಾಗಿ ಸರ್ಕಾರಿ ಶಾಲೆಯಲ್ಲಿ ಮಕ್ಕಳು ಓದೋದಕ್ಕೆ ಅಂತ ಹೇಳಿ ಬರಲ್ಲ. ಮಕ್ಕಳು ಸರ್ಕಾರಿ ಶಾಲೆ ಅಂದ ತಕ್ಷಣ ಏನೋ ಒಂದು ಇದಿತ್ತು, ಅದೊಂದು ಬದಲಾವಣೆ ಮಾಡ್ತಕ್ಕಂಥ ಹಂತದಲ್ಲಿ ಆಫ್ಟರ್ ಆಲ್ ದೇ ಆರ್ ಆರ್ ಚಿಲ್ಡ್ರನ್ಸ್. ಎಜುಕೇಷನಿಗೆ ಒಂದು ಧರ್ಮ ಇರಲ್ಲ, ಲ್ಯಾಂಗ್ವೇಜ್ ಇರಲ್ಲ, ಪ್ರಾಂತ್ಯ ಇರೋದಿಲ್ಲ. ನೀವು ಏನು ಬೇಕಾದ್ರೆ ಕದಿಬೋದು, ಏನು ಬೇಕಾದ್ರೆ ಪಡ್ಕೋಬೋದು, ದುಡ್ಡಲ್ಲೂ ಪಡ್ಕೋಬೋದು. ಪಡಿದೇ ಇರತಕ್ಕಂಥ ವಸ್ತು ಏನು ಅಂದರೆ ಅದು ದುಡ್ಡಲ್ಲಿ ಪಡಿದೇ ಇರತಕ್ಕಂಥ ವಸ್ತು ಏನದು ಎಜುಕೇಷನ್. ಅದನ್ನ ಕಲೀಲೇಬೇಕಾಗುತ್ತೆ. ಇವತ್ತು ರಾಜಕಾರಣದೊಳಗೆ ನಾವೆಲ್ಲ ಬೌಂಡ್ರಿ ಹಾಕ್ಕೊಂಡ್ಬಿಟ್ಟಿದ್ದೀವಿ. ನನ್ನ ಕ್ಷೇತ್ರ ಯಾವುದು, ನನ್ನ ಡಿಸ್ಟ್ರಿಕ್ಟ್ ಯಾವುದು, ನನ್ನ ಸ್ಟೇಟ್ ಯಾವುದು, ನನ್ನ ದೇಶ ಯಾವುದು ಅಂತ. ಆದರೆ ಇದನ್ನೆಲ್ಲ ಮೀರಿಸ್ತಕ್ಕಂಥ ಒಂದು ಏನಾದರೂ ಇದ್ದರೆ, ಅದು ಇದನ್ನು ಬದಲಾವಣೆ ಮಾಡ್ತಕ್ಕಂಥ ಶಕ್ತಿನೂ ಏನಾದ್ರು ಇದ್ದರೆ, ಬೌಂಡ್ರಿಲೆಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್, ಒಂದು ವಿಚಾರ ಏನಾದ್ರು ಇದ್ದರೆ, ಜಾತಿಗಿದೆ ಬೌಂಡ್ರಿ, ನಿಮಗೆ ಲ್ಯಾಂಗ್ವೇಜಿಗಿದೆ ಬೌಂಡ್ರಿ, ರಾಜಕಾರಣಕ್ಕಿದೆ, ಎಲ್ಲದಕ್ಕೂ ಇದೆ. ಆದರೆ ಎಜುಕೇಷನ್ನಿಗೆ ಯಾವುದೇ ಥರದ ಬೌಂಡ್ರಿ ಇಲ್ಲ. ಅದನ್ನು ಇವತ್ತು ಭಾಳ ಮುಂಚೂಣಿಗೆ ತೊಗೊಂಡು ಹೋಗ್ತಕ್ಕಂಥ ಮತ್ತು ಸುಧಾರಣೆಯನ್ನು, ಸಮಾಧಾನವನ್ನು ತರ್ತಕ್ಕಂಥ ನೀವು ವಿಚಾರಗಳನ್ನು ನೀವು ಮಾಡ್ತಾಯಿದ್ದೀರಿ. ಅದಕ್ಕೆ ಡೆಕ್ಕನ್ ಹೆರಾಲ್ಡು ಮತ್ತು ಪ್ರಜಾವಾಣಿಯವರು ಅವರ ಒಂದು ಸುದೀರ್ಘವಾಗಿರ್ತಕ್ಕಂಥ 78 ವರ್ಷದ ಒಂದು ಈ ಸಾಮಾಜಿಕ ಸೇವೆ ಪ್ರಜಾವಾಣಿಯಲ್ಲಿ. ಎಲ್ಲರೂ ಅಷ್ಟು ಈಸಿಯಾಗಿ ಬರೋದಿಲ್ಲ, ಅದು ಇದ್ದಾರೆ, ಎಲ್ಲರೂ ಇದ್ದಾರೆ, ಕೆಲವರು ಬರೋದಿಲ್ಲ. ಇವತ್ತಿನ ಒಂದು ಸೋಷಿಯಲ್ ಮೀಡಿಯಾ ಒಂದು ಒತ್ತಡದಲ್ಲೂ ಕೂಡ ನನ್ನ ಇಲಾಖೆಯಿಂದ 16 ವರ್ಷದ ಮಕ್ಕಳಿಗೆ ಅನಿವಾರ್ಯವಾಗಿ ಸ್ವಲ್ಪ ಸೋಷಿಯಲ್ ಈ ಮೊಬೈಲ್ ಯೂಸ್ ಬಳಕೆ ಏನಿದೆ ಅದನ್ನೆಲ್ಲದೂ ಕೂಡ ನಿರ್ಬಂಧನೆ ಮಾಡಬೇಕಂತ ಒಂದು ಕಾನೂನು ಮೂವ್ ಮಾಡ್ತಾ ಇದ್ವಿ. ಅದು ಎಷ್ಟು ಮಟ್ಟಿಗೆ ಸಕ್ಸಸ್ ಆಗುತ್ತೋ ಗೊತ್ತಿಲ್ಲ. ಯಾಕೆಂದರೆ ಮಕ್ಕಳಿಗೆ ಎಲ್ಲ ಥರದ ವಿಚಾರಗಳು ಬರ್ತಾವೆ, ಬೇಡಾಗಿರೋದೆಲ್ಲ ಬರುತ್ತೆ. ಅವರ ಭವಿಷ್ಯವನ್ನು, ಹಾದಿಯನ್ನು ತಪ್ಪಿಸ್ತಕ್ಕಂಥ ವಿಚಾರಗಳು ಯಾವುದೇ ಕಾರಣಕ್ಕೆ ಅವರಿಗೆ ಬರಬಾರ್ದು. ಇನ್ಫ್ಯಾಕ್ಟ್ ವಿ ಆರ್ ಸ್ಟಾರ್ಟಿಂಗ್ ಫಾರ್ ದ ಫಸ್ಟ್ ಟೈಮ್, even ನೀತಿ ವಿಜ್ಞಾನ, moral science was not there in government school. For the first time I am bringing it back. Books are getting printed as I speak. So this year ಜೂನ್ ಮೇಲೆ ಫ್ರೀಯಾಗಿ ಸರ್ಕಾರಿ ಮಕ್ಕಳಿಗೆ ನಾವೇ ಬುಕ್ ಕೊಡ್ತಾ ಇದ್ದೀವಿ ಮಾರಲ್ ಸೈನ್ಸ್. ಯಾಕೆಂದರೆ ಅನಾಹುತಗಳು 9ನೇ ಕ್ಲಾಸಲ್ಲಿ ನಡೀತಾ ಇದೆ, 10ನೇ ಕ್ಲಾಸಲ್ಲಿ ನಡೀತಾ ಇದ್ದಾವೆ, ಜಾತಿ ಧರ್ಮ ನಡೀತಾ ಇದೆ. ಅದೇನು ಮಾಡೋಕ್ಕಲ್ಲ. ನಮ್ಮಂಥ ರಾಜಕಾರಣಿಗಳಿಗೆ, ನನಗಂತೂ ಈ ಸಲ ಜಾತಿ ಧರ್ಮ, ಬಟ್ ಏನು ಮಾಡ್ತೀರಾ, ಅದನ್ನಲ್ಲಿ ಅದು ಬೇಡ ಅಂದ್ರೂ ಅದು ಹಿಂದೆ ಬಂದುಬಿಡುತ್ತೆ ನಮಗೆ. ಆದರೆ ಬದಲಾವಣೆ ಮಾಡ್ತಕ್ಕಂಥ ಪ್ರಯತ್ನ, ಅದೆಲ್ಲದೂ ಕೂಡ ಬದಲಾವಣೆ ಆಗಬೇಕು. ನೀವು ಸಣ್ಣ ಆಗಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.